ಶ್ರೀಧರ ಭಟ್, ಕೊಯಂಬತ್ತೂರು ಸಿದ್ಧರಪೀಠ ಶಿವಯೋಗಿ ಶಿವರಾಜ್ ಅವರಿಂದ ಶಿವಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಹಾಗೆ ಯಾರು ನಮ್ಮ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಮುಂದಿನ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ದಶನಾಡಿ ಆಕ್ಟಿವೇಶನ್ ನಾವು ನೋಡ್ತಾ ಇದ್ದೀವಿ. ದಶನಾಡಿ ಆಕ್ಟಿವೇಶನ್ ಮಾಡಬೇಕಿದ್ರೆ ನೆನಪಿಟ್ಟುಕೊಳ್ಳಿ, ಚಕ್ರ ಲೆವೆಲ್ 1 ಅನ್ನು ಮಾಡಿರಬೇಕು. ಚಕ್ರ ಲೆವೆಲ್ 1 ನಂತರ ಲೆವೆಲ್ 2 ದೇವತಾ ಸ್ವರೂಪವನ್ನು ಧ್ಯಾನಿಸಿರಬೇಕು. ಆಗ ಇನ್ನಷ್ಟು ಪ್ಯೂರಿಫಿಕೇಶನ್ ಆಗ್ತದೆ. ದೇವತಾ ಸ್ವರೂಪವನ್ನು ಧ್ಯಾನಿಸಿದ ನಂತರ 3ನೇ ಹಂತಕ್ಕೆ ನಾವು ಹೋಗಬೇಕು. 3ನೇ ಹಂತ ಅಂತ ಹೇಳಿದ್ರೆ ದಶವಾಯು ಆಕ್ಟಿವೇಶನ್ ಮಾಡಬೇಕು. ದಶವಾಯು ಆಕ್ಟಿವೇಶನ್ ಮಾಡುವಾಗ ಮಾಡಿದ ನಂತರ ನಮ್ಮೆಲ್ಲ ಶರೀರ ಈ ಯೋಗದ ಅನುಭವವನ್ನು ಪಡೆಯಲು ಸಿದ್ಧ ಆಗ್ತದೆ. ಸಿದ್ಧ ಆದ ನಂತರ ನಾವು ಇವತ್ತು ನೋಡ್ತಾ ಇದ್ದೇವೆ, ದಶವಾಯುವನ್ನು ಆಕ್ಟಿವೇಶನ್ ಮಾಡಿದ ದಶನಾಡಿಗಳನ್ನು ಆಕ್ಟಿವೇಶನ್ ಮಾಡಿದಾಗ ಎಲ್ಲ ಫಲಿತಾಂಶ 100% ಬರ್ತದೆ. ಹಾಗಾಗಿ ಈಗಾಗಲೇ ನಮ್ಮ ಶರೀರದಲ್ಲಿ ಪಂಚತತ್ವಗಳು ಬ್ಯಾಲೆನ್ಸ್ ಆಗ್ತದೆ. ಈ ಪಂಚತತ್ವಗಳು ಬ್ಯಾಲೆನ್ಸ್ ಆದ ತಕ್ಷಣ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ದಶ ನಾಡಿಗಳನ್ನು ಆಕ್ಟಿವೇಶನ್ ಮಾಡಬೇಕು. ದಶನಾಡಿಗಳು ಅಂತ ಹೇಳುವಂತಹ ನಾವೀಗ ಹೇಳಿದ ಹಾಗೆ ಚಕ್ರಗಳೇನುಂಟು ಆ ಚಕ್ರಗಳಿಗೆ ಪಂಚತತ್ವದ ಮೂಲಕ ಸಂಬಂಧಿಸಿದ್ದಾಗಿದೆ. ಇದು ಪ್ರಾರಂಭ ಆಗುವಂಥದ್ದು. ಇದೆಲ್ಲ ಡಿಫಾಲ್ಟ್ ಆಗಿ ನಾಡಿಗಳು ನಮ್ಮ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಆ ಡಿಫಾಲ್ಟ್ ಆದಂತಹ ನಾಡಿಯನ್ನು ಚಕ್ರಕ್ಕೆ ಕನೆಕ್ಟ್ ಆಗಿ ಇದ್ದಾಗ ನಮ್ಮ ಶರೀರದಲ್ಲಿ ನಮಗೆ ದೋಷವನ್ನು ತರುವಂತಹ ವಾತ, ಕಫ, ಪಿತ್ತ ಇದು ಬ್ಯಾಲೆನ್ಸ್ ಆಗ್ತದೆ. ಮನುಷ್ಯನಿಗೆ ಆಗಬೇಕಾದಷ್ಟೇ ಅಲ್ಲ, ವಾತ, ಕಫ, ಪಿತ್ತ ಬ್ಯಾಲೆನ್ಸ್ ಆದಾಗ ಶರೀರ ಹೋಗ್ತದೆ, ಅನುಭವಗಳು ಹೆಚ್ಚಾಗ್ತದೆ. ಈ ಅನುಭವವನ್ನು ನಮಗೆ ತೋರಿಸಲಿಕ್ಕೆ ಇದುವರೆಗೆ ವಿಶೇಷವಾಗಿ ಶಿವಯೋಗಿ ಶಿವರಾಜನ್ ಅವರು ಮಾಡಿದಂತಹ ಪ್ರಯತ್ನ ನಿಜವಾಗಿ ಅದರ ಅದ್ಭುತವಾಗಿದೆ. ಆ ಪ್ರಯತ್ನದ ಅನುಭವ ನಮಗೆ ಆಗಬೇಕಿದ್ರೆ ಇನ್ನು ನಾವು ಈ ರೀತಿಯಾಗಿ ಮಾಡಿದ್ರೆ ನಮಗೆ ಅನುಭವ. ನಾವು ಪ್ರಾರಂಭದಲ್ಲಿ ಮಾಡಬೇಕಾದ್ರೆ ಪ್ರತಿನಿತ್ಯವಾಗಿ ನಾವು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಯಾವುದು? ನಾಡಿ ಶೋಧ ಅಥವಾ ಒಂದು ಕ್ರಿಯೆ ಅಂತ ಹೇಳಿದ್ರೆ ವಿಶೇಷವಾಗಿ ಕ್ರಿಯೆ ಶರೀರದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು ಕಪಾಲಭಾತಿ ಪ್ರಾಣಾಯಾಮ. ಅದು ನಿರ್ದಿಷ್ಟವಾಗಿ ಮಾಡಲೇಬೇಕು. ಮತ್ತೆ ಶಿವಯೋಗಿ ಶಿವರಾಜನ್ ಅವರು ಏನ್ ಮಾಡಿದ್ದಾರೆ ಅಂತ ವಿಶೇಷವಾದಂತಹ ಆಸನಗಳನ್ನೇ ಪ್ರತಿಯೊಂದಕ್ಕೂ ಒಂದೊಂದು ಆಸನವನ್ನು ಹೇಳ್ತಾರೆ ಅವರು. ಹೀಗಾಗಿ ನಾವು ವಿಶುದ್ಧಿಯಿಂದ ಪ್ರಾರಂಭಿಸೋಣ. ವಿಶುದ್ಧಿ ಕನೆಕ್ಟ್ ಆಗಿರುವಂತದ್ದು, ಅಲ್ಲಿ ಆಕ್ಟಿವೇಶನ್ ಆಗಿರುವಂತದ್ದು ಉದಾನವಾಯು. ಉದಾನವಾಯುವಿನಲ್ಲಿ ಅಲ್ಲಿ 2 ನಾಡಿಗಳು ಸಕ್ರಿಯಗೊಂಡದ್ದು. ಒಂದು ಅತ್ತಿ ನಾಡಿ ಅದು ಸಕ್ರಿಯ ಮತ್ತು ಅಲಂಬುಷ ನಾಡಿ ಸಕ್ರಿಯಗೊಂಡ. ಅತ್ತಿ ಅಲಂಬುಷ ನಾಡಿ ಅದರ ಜೊತೆಯಲ್ಲಿ ಚಿತ್ರಿಣಿ ಮತ್ತು ಶಂಕಿಣಿ ನಾಡಿ ಅಂತ ಹೇಳಿ ನಮ್ಮ ಜ್ಞಾನೇಂದ್ರಿಯಗಳಿಗೆ ಹೋಗುವಂತಹ ನಾಡಿಯಾಗಿದೆ. ಈ ನಾಡಿಗಳು ಕಿವಿಗೆ ಸಂಬಂಧಪಟ್ಟ ದೋಷಗಳನ್ನು, ಎಡ ಮತ್ತು ಬಲ ಕಿವಿಗೆ ಸಂಬಂಧಪಟ್ಟಂತಹ ದೋಷಗಳನ್ನು ಅತ್ತಿ ನಾಡಿ ಮತ್ತು ಅಲಂಬುಷ ನಾಡಿ ಅದನ್ನು ಪ್ಯೂರಿಫಿಕೇಶನ್ ಮಾಡುತ್ತದೆ. ಇನ್ನು ಕಿವಿಯಾದ ನಂತರ ವಿಶೇಷವಾಗಿ ನಮ್ಮ ತಲೆಯಲ್ಲಿ ಬ್ರೈನ್ ಬ್ಯಾಲೆನ್ಸ್ ಆಗ್ಬೇಕಲ್ಲ, ಆ ಬ್ರೈನ್ ಬ್ಯಾಲೆನ್ಸಿಗೆ ಲೆಫ್ಟ್ ಮತ್ತು ರೈಟ್ ಬ್ರೈನ್ ಸಕ್ರಿಯವಾಗಿ ನಮ್ಮ ಶರೀರದಲ್ಲಿ ಕ್ರಿಯೆಗಳು ಜರುಗಬೇಕಿದ್ರೆ ಅದಕ್ಕಿರುವಂಥದ್ದು ಚಿತ್ರಿಣಿ ಮತ್ತು ಶಂಕಿಣಿ ನಾಡಿ, ಸುಂಗುವೆ ನಾಡಿ ಅಂತ ಕರಿತೇವೆ. ಅದು ಸ್ಪಷ್ಟವಾಗಿ ಎಡ ಮತ್ತು ಬಲ ಬ್ರೈನ್ ಅನ್ನು ಸಮತೋಲನ ಮಾಡುತ್ತೆ. ಇದು ಆಗಬೇಕಿದ್ರೆ ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿ ಅದ್ಭುತವಾಗಿರ್ಬೇಕು. ಆ ಪ್ರಾಣಶಕ್ತಿಗೆ ಕನೆಕ್ಟ್ ಆಗಿರುವಂಥದ್ದು ಇಡನಾಡಿ, ಇಡಕಲ ಅಂತ ಕರಿತೀವಿ ನಾವು. ಅದು ಪ್ರಾಣಶಕ್ತಿಗೆ ಕನೆಕ್ಟ್ ಆಗಿದೆ. ಹಾಗಾಗಿ ಪ್ರಾಣವಾಯು ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟದ್ದು. ಇಡನಾಡಿ ತೆರೆದುಕೊಂಡಾಗ ಆಗುವಂತಹ ಅನುಭವಗಳು ಪ್ರತ್ಯೇಕವಾದಂತಹ ಅನುಭವಗಳಾಗ್ತದೆ. ಅದರ ಚಲನೆ ಕಾಲುಗಳಿಂದ ಕಣ್ಣಿನವರೆಗೆ ಅದರ ಚಲನೆಗಳಿರ್ತದೆ.
ಆ ಚಲನ ನಮ್ಮ ಅನುಭವಕ್ಕೆ ಬರ್ತದೆ. ಕಣ್ಣಿಂದ ನಂತರ ಅದು ಬ್ರೈನಿಗೆ ಹೋಗ್ತದೆ. ಹಾಗಾಗಿ ಮುಂದಿನ ನಾಡಿ ಮಣಿಪೂರಕ. ಮಣಿಪೂರಕ ಆಗ್ಬೇಕಿದ್ರೆ ನಮ್ಗೆ ಗೊತ್ತುಂಟು, ಮಣಿಪೂರದಲ್ಲಿ ಸಮಾನ ವಾಯು ಕೇಂದ್ರೀಕೃತವಾಗಿದೆ. ಈ ಸಮಾನ ವಾಯುವನ್ನು ಕ್ರಿಯಾಶೀಲಗೊಳಿಸಿದಾಗ ಗಾಂಧಾರಿ ಮತ್ತು ಪುರುಷ ನಾಡಿ ಅಲ್ಲಿ ಸಕ್ರಿಯ ಆಗ್ತದೆ. ಗಾಂಧಾರಿ ನಾಡಿ ಮತ್ತು ಪುರುಷ ನಾಡಿ ಸಕ್ರಿಯ ಆದಾಗ ಅದು ನೇರವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಬಲ ಮತ್ತು ಎಡದ ಕಣ್ಣಿಗೆ ಹೋಗ್ತದೆ. ಹಾಗಾಗಿ ಮಣಿಪೂರಕದ ಆಕ್ಟಿವೇಶನ್ ಆದ ಕೂಡಲೇ ಅದಾಗ್ತದೆ. ಮುಂದಿನ ಸ್ವಾಧಿಷ್ಠಾನ ಚಕ್ರದಲ್ಲಿ ವಿಶೇಷವಾಗಿ ನಾಡಿ ತ್ರಯದಲ್ಲಿರುವಂತಹ ಸುಷುಮ್ನಾ ನಾಡಿ ಕ್ರಿಯಾಶೀಲ ಆಗಬೇಕಾದ್ರೆ ಅದು ಕನೆಕ್ಟ್ ಆಗಿರುವಂತದ್ದು ಸ್ವಾಧಿಷ್ಠಾನ ಚಕ್ರಕ್ಕೆ, ಜಲತತ್ವಕ್ಕೆ ಕನೆಕ್ಟ್ ಆಗಿದೆ. ಈ ಸುಷುಮ್ನಾ ನಾಡಿ ವ್ಯಾನವನ್ನು ಸಕ್ರಿಯಗೊಳಿಸಿದಾಗ ವಿಶೇಷವಾಗಿ ಮಂತ್ರಮಯವಾದ ನಮ್ಮ ಶರೀರ, ಇಷ್ಟೆಲ್ಲ ನಾಡಿಗಳಿಗೂ ಒಂದೊಂದು ಮಂತ್ರ ಇದೆ. ಆ ಮಂತ್ರವನ್ನು ಗುರುಗಳು ತಿಳಿಸಿಕೊಡ್ತಾರೆ. ಈ ಮಂತ್ರ ಹೇಳಿದ ತಕ್ಷಣ ಆ ನಾಡಿ ತೆರೆದುಕೊಳ್ತದೆ. ನಾಡಿ ತೆರೆದುಕೊಂಡಾಗ ವಿಶೇಷವಾದಂತ ಅನುಭವ ವೇದ್ಯ ಆಗ್ತದೆ. ಎಲ್ಲ ಅನುಭವಗಳು ಆಗ್ಬೇಕಿದ್ರೆ ಈಗ ನಮಗೆ ಸುಷುಮ್ನಾ ನಾಡಿ ತೆರಿಬೇಕು. ಆ ನಾಡಿ ತೆರೆದಾಗ ಎಲ್ಲ ಇನ್ನೊಂದು ವಿಶೇಷವಾಗಿ ಮನುಷ್ಯನಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಅದು ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗಿ ಅಪಾನ ವಾಯು ಇದೆ. ಆ ಅಪಾನ ವಾಯು ಕುಹು ನಾಡಿಯನ್ನು ತೆರೆದುಕೊಳ್ಳುತ್ತೆ. ಕುಹು ನಾಡಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರ್ಬೇಕು, ನಮ್ಮ ಕರುಳಿನಲ್ಲಿ, ಹೌದು, ನಮ್ಮ ಕರುಳು 6 ಮೀಟರ್ ಉದ್ದ, ಮೇಲಿಂದ ಕೆಳಗಿನವರೆಗೆ, ಬಾಯಿಯಿಂದ ಗುದದವರೆಗೆ ಆ ಕರುಳಿದೆ. ಆ ಕರುಳಿನಲ್ಲಿ 10 ಕವಾಟಗಳಿದೆ. ಈ ಕುಹು ನಾಡಿ ಆಕ್ಟಿವೇಶನ್ ಆದಾಗ 10 ಕವಾಟಗಳು ತೆರೆದುಕೊಳ್ಳುತ್ತದೆ. ಒಂದು 5-10 ನಿಮಿಷದಲ್ಲಿ ಇದು ಆಕ್ಟಿವೇಶನ್ ಮಾಡಿದ್ರೆ ನಮ್ಮ ಮಲ ಶೋಧನೆ ಕ್ಲಿಯರ್ ಆಗ್ತದೆ. ಇದರಲ್ಲಿ ಆಧ್ಯಾತ್ಮಿಕವಾಗಿರುವಂತದ್ದು ಉಳಿದ 9 ನಾಡಿಗಳು, ಆರೋಗ್ಯಪ್ರದ ಆಗಿರುವಂತದ್ದು ಕೇವಲ ಕುಹು ನಾಡಿ. ನಮ್ಮ ಇನ್ನಷ್ಟು ಅನುಭವವನ್ನು ಸಿದ್ಧಾಗ್ತದೆ. ಇಲ್ಲಿಗೆ ಇವತ್ತಿನ ದಶನಾಡಿ ಆಕ್ಟಿವೇಶನ್ ಸಂಪೂರ್ಣಗೊಂಡಿದೆ. ಎಲ್ಲರಿಗೆ ನಮಸ್ಕಾರ.